ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್. ಸೊ ಮತ್ತೆ ನೀವೆಲ್ಲ ಹೇಗಿದ್ದೀರಾ? ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋಸ್ ಅಲ್ಲಿ ನಾನು ಸೀರೆಗಳ ಹಾಲ್ ವಿಡಿಯೋ ಮಾಡಿದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದೀರಾ. ಸೊ ತಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದವನ್ನ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಟೋಟಲ್ 7 ಸೀರೆಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಇರುವಂತದ್ದು, ಹಾಗೆ ಒಂದು ವರ್ಕ್ ಇರುವಂತ ಗ್ರ್ಯಾಂಡ್ ಲುಕಿಂಗ್ ಇರುವಂತ ಒಂದು ಬ್ಲೌಸ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಎಲ್ಲವನ್ನ ಒಂದೊಂದಾಗಿ ನೀಟಾಗಿ ನೋಡ್ತಾ ರಿವ್ಯೂ ಮಾಡ್ತಾ ಹೋಗೋಣ. ಸೀರೆ ಹೇಗಿದೆ, ಅದ್ರ ಸೆರೆ ಹೇಗಿದೆ, ಬ್ಲೌಸ್ ಪೀಸ್ ಯಾವ ತರ ಬಂದಿದೆ, ಬಾರ್ಡರ್ ಹೇಗ್ ಬಂದಿದೆ, ಎಲ್ಲವನ್ನು ಕೂಡ ನಾನು ನನಗ್ ತಿಳಿದ ಹಾಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಈ ಒಂದು ಸೀರೆ ಮತ್ತೆ ಬ್ಲೌಸ್ ಇದ್ರ ವಿಡಿಯೋ ಎಲ್ಲ ನೋಡ್ತಾ ನೋಡ್ತಾ ಯಾವ್ದೇ ಒಂದು ಮೂಮೆಂಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಎಲ್ಲಾ ಸೀರೆಗಳು ಮತ್ತೆ ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವೆಲ್ಲ ಪ್ರಾಡಕ್ಟ್ ತೋರಿಸ್ತೀನಿ ನೋಡಿ ಅಷ್ಟು ಪ್ರಾಡಕ್ಟಿನ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಪೇಜ್ ಗೆ ಹೋಗುತ್ತೆ. ಅಲ್ಲಿಂದ ನೀವು ಬೈ ನೌ ಮಾಡ್ಕೊಂಡು ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡ್ಬೇಕು, ಅಷ್ಟೇನೆ ನೀವು ಮಾಡ್ಬೇಕಾಗಿರುವಂತದ್ದು. ಹಾಗೆ ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡಬಹುದು ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು, ಅದೆಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಸೊ ಲಾಂಗ್ ವಿಡಿಯೋಸ್ಗೆ ತುಂಬಾ ಸಲ ಕಾಮೆಂಟ್ ಅಲ್ಲಿ ಲಿಂಕ್ ಲಿಂಕ್ ಅಂತ ಹೇಳಿದ್ರೆ ಡೈರೆಕ್ಟ್ ಲಿಂಕ್ ಬರೋದಿಲ್ಲ, ಹಾಗಾಗಿ ನಾನು ಇಷ್ಟು ಹೇಳ್ಬೇಕಾಯ್ತು. ಯಾಕಂದ್ರೆ ಶಾರ್ಟ್ ರೀಲ್ಸ್ ಅಲ್ಲಿ ನಾನು ಹೇಳಿರ್ತೀನಿ ಲಿಂಕ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳಿ, ಅಂತ ರೀಲ್ಸ್ ಗೆ ಮಾತ್ರ ನಿಮ್ಗೆ ಆಟೋ ಡಿ ಎಂ ಆಗಿ ಲಿಂಕ್ಸ್ ಗಳು ಬರುತ್ತೆ. ಸೊ ಲಾಂಗ್ ವಿಡಿಯೋಸ್ಗೆ ಲಿಂಕ್ ಬರೋದಿಲ್ಲ, ಹಾಗಾಗಿ ದಯವಿಟ್ಟು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಒಂದೊಂದೇ ಪ್ರಾಡಕ್ಟ್ ಅನ್ನ ಇವತ್ತು ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ, ವಿಡಿಯೋಸ್ ಗಳು ಇಷ್ಟ ಆಗ್ತಿದ್ರೆ ಲೈಕ್, ಶೇರು, ಫಾಲೋ, ಕಮೆಂಟ್ ಎಲ್ಲ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮೂರು ಕಡೆನೂ ನೀವು ನನ್ನನ್ನ ಫಾಲೋ ಮಾಡ್ಕೊಳ್ಬಹುದು. ನೂಲು ಕ್ರಿಯೇಷನ್ಸ್ ಅಂತ ಸರ್ಚ್ ಮಾಡ್ಬಿಟ್ರೆ ನಿಮ್ಗೆ ಮೂರು ಕಡೆಗೂ ನಮ್ಮ ಪೇಜ್ ಕಾಣಿಸುತ್ತೆ. ಫಾಲೋ, ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ನಾನು ನಿಮ್ಗೆ ಬ್ಲೌಸ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ರೆಡಿಮೇಡ್ ಬ್ಲೌಸ್ ಆಗಿರುತ್ತೆ ನಿಮ್ಗೆ. ಇವಾಗಂತೂ ನಾವು ಬ್ಲೌಸ್ ಹೊಲ್ಸ್ಕೊಳ್ಬೇಕು ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಗೊತ್ತೇ ಇದೆ ಅಲ್ವಾ. ಒಂದು ಸಿಂಪಲ್ ಬ್ಲೌಸ್ ಹೊಲ್ಸ್ಕೊಳ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಸೊ ರೆಡಿಮೇಡ್ ಬ್ಲೌಸ್ ಗಳನ್ನ ತಗೊಂಡ್ಬಿಟ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಬ್ಲೌಸ್ ಅನ್ನ ತರಿಸ್ಕೊಂಡಿದೀನಿ. ಸೊ ನೋಡಿ ಯಾವ ತರ ಇದೆ ಅಂತ ಹೇಳಿ. ಇದು ನಿಮ್ಗೆ ಸ್ಲೀವ್ಸ್ ಗೆ ಫುಲ್ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಫುಲ್ ಈ ತರ ಎಂಬ್ರಾಯ್ಡ್ರಿ ವಿತ್ ಟಿಕ್ಲಿ ವರ್ಕ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಫ್ರಂಟ್ ಗೆ ನೋಡಿ ಈ ತರ ಕಂಪ್ಲೀಟ್ ಎಂಬ್ರಾಯ್ಡ್ರಿಯನ್ನ ಕೊಟ್ಟಿದ್ದಾರೆ ಬಾಟಮ್ ಪಾರ್ಟ್ ಗೆ. ಸೊ ಇಲ್ಲಿ ಕೂಡ ಬಾಟಮ್ ಪಾರ್ಟ್ಗೂ ಕೂಡ ನಿಮ್ಗೆ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿರೋದು. ಹತ್ರದಿಂದ ತೋರಿಸ್ತಾ ಇದೀನಿ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಹಾಗೆ ಆಲ್ ಓವರ್ ಬ್ಲೌಸ್ ನಿಮ್ಗೆ ಪ್ಲೇನ್ ಏನಿಲ್ಲ, ಈ ತರ ಚಿಕ್ಕ ಚಿಕ್ಕ ಫ್ಲವರ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಸ್ಲೀವ್ಸ್ ಕೂಡ ನೋಡಿ ಎಂತ ರಿಚ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಇದು ಬ್ಯಾಕ್ ಪಾರ್ಟ್ ಇದು ನಿಮ್ಗೆ ಬ್ಯಾಕ್ ಹುಕ್ ಆಗಿರುತ್ತೆ. ಬ್ಯಾಕ್ ನೋಡಿ ಸಾಕಷ್ಟು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹಾಗೆ ಇದಕ್ಕೆ ನಿಮ್ಗೆ ಟೈಯಿಂಗ್ ಗೆ ಡೋರಿ ಕೂಡ ಕೊಟ್ಟಿರೋದು. ಸೊ ಡೋರಿ ಇದೆ. ಸೊ ಈ ತರ ಒಂದು ಡೋರಿಯನ್ನ ಕೊಟ್ಟಿದ್ದಾರೆ. ಹಾಗೆ ಇದು ನಾನು ಫ್ರೀ ಸೈಜ್ ಅಲ್ಲಿ ತರಿಸ್ಕೊಂಡಿದೀನಿ, ಬೇಕಿದ್ರೆ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಆಯ್ತು. ಬಟ್ ಸೈಜ್ ಅಕಾರ್ಡಿಂಗ್ ನೋಡಿ ನೀವು ತರಿಸ್ಕೊಳ್ಬಹುದು. ಹಾಗೆ ಇದು ವಿತ್ ಪ್ಯಾಡ್ ಆಗಿರುತ್ತೆ, ಪ್ಯಾಡೆಡ್ ಬ್ಲೌಸ್ ಇದು. ಸೊ ಪ್ಯಾಡೆಡ್ ಬೇಡ ಅಂತಂದ್ರೆ ನಾವು ತೆಗೆಸ್ಕೊಳ್ಬಹುದು. ನೋಡಿ ಈ ತರ ಬಂದಿದೆ, ಪರ್ಪಲ್ ಅಥವಾ ಡಾರ್ಕ್ ವೈಲೆಟ್ ಅಂತ ಹೇಳ್ಬೋದು. ಸೊ ಈ ಒಂದು ಬ್ಲೌಸ್ಗೆ ನಾನ್ ಪೇ ಮಾಡಿರೋದು 378 ರುಪೀಸ್. ಆನ್ಲೈನ್ ಪೇಮೆಂಟ್ ಮಾಡಿದಾಗ ಕ್ಯಾಶ್ ಆನ್ ಡೆಲಿವರಿ ಆದ್ರೆ ಸ್ವಲ್ಪ 10 to 20 ರುಪೀಸ್ ಡಿಫ್ರೆನ್ಸ್ ಬರುತ್ತೆ. ಸೊ ಇವತ್ತಿನ ಫಸ್ಟ್ ಸೀರೆ ನಾನು ತೋರಿಸ್ತಿರುವಂತದ್ದು ನಾನು ಆಲ್ರೆಡಿ ವೇರ್ ಮಾಡಿದೀನಿ, ನೋಡಬಹುದು. ಇದು ಒಂಥರ ಮೈಸೂರು ಸಿಲ್ಕ್ ಸಾರಿ ಏನೋ ಅನ್ನೋ ಫೀಲ್ ಕೊಡುತ್ತೆ. ಹಾಗೆ ಇದಕ್ಕೆ ನಿಮ್ಗೆ ಬಾರ್ಡರ್ ನೋಡಬಹುದು, ಶಂಖ ಮತ್ತೆ ಫ್ಲವರ್ ಬಾರ್ಡರ್ ಇರುವಂತದ್ದು. ಪ್ಲೇನ್ ಸಾರಿ ಇದು, ಆಲ್ ಓವರ್ ಸಾರಿ ನಿಮ್ಗೆ ಪ್ಲೇನ್ ಬರ್ತಾ ಇದೆ. ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಅಥವಾ ಲೆಫ್ಟ್ ಗೆ ನೀವು ನೋಡಬಹುದು. ಹಾಗೆ ಇದರ ಬಾರ್ಡರ್ ಹಾಗೆ ಇದರ ಸೆರೆಗ್ ನೋಡಿ ನಿಮ್ಗೆ ಈ ತರ ಪ್ಯಾಟರ್ನ್ ಅಲ್ಲಿ ಬಂದಿದೆ, ಜಸ್ಟ್ ಲೈನ್ಸ್. ಸೇಮ್ ಈಗ ಮೈಸೂರು ಸಿಲ್ಕ್ ಎಲ್ಲ ಇರುತ್ತಲ್ಲ ಆ ತರ ಪ್ಯಾಟರ್ನ್ ಅಂತ ಫೀಲ್ ಆಗತ್ತೆ. ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಈ ತರ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ ಸೀರೆಗೆ, ಚೆನ್ನಾಗಿದೆ. ಇದಕ್ಕೆ ನಿಮ್ಗೆ ರನ್ನಿಂಗ್ ಅಲ್ಲೇ ಬ್ಲೌಸ್ ಪೀಸ್ ಕೂಡ ಬಂದಿದೆ ಬ್ಲೂ ಕಲರ್ ಅಲ್ಲಿನೇ. ಬಟ್ ನಾನು ಇದಕ್ಕೆ ಗೋಲ್ಡನ್ ಬ್ಲೌಸ್ ನನ್ನ ಹತ್ರ ಆಲ್ರೆಡಿ ಇರೋದನ್ನ ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಉಟ್ಕೊಂಡಿದೀನಿ. ನನ್ಗೆ ಸೀರೆದೇ ಬ್ಲೌಸ್ ಅನ್ನ ಹೊಲಿಸ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ, ನನ್ಗೆ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳಕ್ಕೆ ಇಷ್ಟ ಆಗುತ್ತೆ.
ಹಾಗಾಗಿ ಈ ತರ ಮಾಡ್ಕೊಂಡಿದೀನಿ. ಚೆನ್ನಾಗಿದೆ ಸೀರೆ. ನಾನು ಡ್ರೇಪ್ ಮಾಡಿದಾಗ ಅಂದ್ರೆ ಹೇಗ್ ಉಟ್ಕೊಳ್ತೀವಲ್ಲ ಅದೇ ತರ ನಿಂತ್ಕೊಳ್ತಾ ಇದೆ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನೆಕ್ಸ್ಟ್ ನಾನು ಇವತ್ತಿನ ಜ್ಯುವೆಲ್ಲರಿಯನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಸೊ ಇದು ನಿಮ್ಗೆ ನೆಕ್ ಪೀಸ್ ವಿತ್ ಇಯರಿಂಗ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ಈ ತರ ಸೀರೆಗಳೆಲ್ಲ ಉಟ್ಕೊಂಡಾಗ ನಮ್ಗೆ ಈ ತರ ಜಸ್ಟ್ ಒಂದ್ ನೆಕ್ ಪೀಸ್ ಅನ್ನ ಹಾಕೊಂಡು ಇಯರಿಂಗ್ಸ್ ಹಾಕೊಂಡ್ರು ಕೂಡ ಸಾಕಾಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಇರುವಂತದ್ದು. ಹಾಗೆ ಈ ಒಂದು ಸೀರೆಗೆ ನಾನು ಪೇ ಮಾಡಿರೋದು 602 ರುಪೀಸ್, 602 ರೂಪಾಯಿ. ಅಂಡ್ ಈ ಒಂದು ನೆಕ್ ಪೀಸ್ಗೆ ನಿಮ್ಗೆ ಆಂಟಿಕ್ ಗೋಲ್ಡ್ ಪ್ಲೇಟೆಡ್, ಇದು ಟೆಂಪಲ್ ಡಿಸೈನ್ ಅಂತ ಹೇಳ್ತಾರಂತೆ, ಟೆಂಪಲ್ ನೆಕ್ಲೆಸ್ ಅಂತ ಹೇಳಿ. ಹತ್ರದಿಂದ ನಾನು ನಿಮ್ಗೆ ತೋರಿಸ್ತೀನಿ. ಲೆಫ್ಟ್ ಸೈಡ್ ಅಲ್ಲಿ ಡಿಸ್ಪ್ಲೇನ ಹಾಕಿರ್ತೀನಿ, ನೀವು ನೋಡಬಹುದು. ಹಾಗೆ ಈ ಒಂದು ನೆಕ್ ಪೀಸ್ ವಿತ್ ಇಯರಿಂಗ್ ಸೆಟ್ ಗೆ ನಾನು ಪೇ ಮಾಡಿರೋದು 325 ರುಪೀಸ್. ಇದರ ಲಿಂಕ್ ಅನ್ನು ಕೂಡ ನಾನು ಈ ಎಲ್ಲ ಸೀರೆಗಳ ಲಿಂಕ್ ಜೊತೆನೆ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಬಹುದು. ಸೆಕೆಂಡ್ ಸ್ಯಾರಿ ನಿಮ್ಗೆ ಈ ತರ ಲೆಮನ್ ಯೆಲ್ಲೋ ವಿತ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತದ್ದು ಡೋಲಾ ಸಿಲ್ಕ್ ಸಾರಿ. ಮತ್ತೆ ಇದು ಮೆಟೀರಿಯಲ್ ಸಖತ್ ಸಾಫ್ಟ್ ಇದೆ, ಒಂಥರ ಕ್ರಶ್ ಅಂತ ಹೇಳ್ತಾರಲ್ಲ ಆ ತರ ಫೀಲ್ ಆಗುತ್ತೆ. ಸೊ ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಗೋಲ್ಡನ್ ಲೈನ್ಸ್ ಬಂದಿದೆ. ಹತ್ತಿರದಿಂದ ತೋರಿಸ್ತಾ ಇದೀನಿ, ಕಾಣ್ತಿದೆ ಅನ್ಕೊಳ್ತೀನಿ. ಈ ತರ ಗೋಲ್ಡನ್ ಲೈನ್ಸ್ ಬಂದಿರುತ್ತೆ, ಚೆನ್ನಾಗಿದೆ ಸೀರೆ. ಮತ್ತೆ ಇದಕ್ಕೆ ನಿಮ್ಗೆ ಏನು ಬಾರ್ಡರ್ ಏನಿದೆ ಅಲ್ಲ ಅದೇ ತರದ್ದು ಬ್ಲೌಸ್ ಪೀಸ್ ಕೂಡ ಬಂದಿದೆ. ಬ್ಲೌಸ್ ಪೀಸ್ ಪ್ಲೇನ್ ಆಗಿರುತ್ತೆ. ಮತ್ತೆ ಇದರ ಸೆರಗು ಕೂಡ ತುಂಬಾ ರಿಚ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ವೇರ್ ಮಾಡ್ಕೊಂಡಾಗ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಈ ತರ ಇದೆ ಸೀರೆ. ಮತ್ತೆ ಇದರ ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಸೈಡ್ ನೀವು ನೋಡ್ತೀರಾ. ನೋಡಿ ಈ ತರ ಇದೆ, ಚೆನ್ನಾಗಿದೆ, ಒಳ್ಳೆ ಸಾಫ್ಟ್ ಆಗಿ. ನೋಡಿ ಯಾವ ತರ ಬೇಕಾದ್ರೂ ಫೋಲ್ಡ್ ಮಾಡಬಹುದು, ಅಷ್ಟು ಸಾಫ್ಟ್ ಆಗಿ ಇರುವಂತಹ ಈ ಸೀರೆ. ಸೊ ಈ ಸೀರೆಗೆ ಡೋಲಾ ಸಿಲ್ಕ್ ಸೀರೆಗಳು ಸಖತ್ ಕಂಫರ್ಟಬಲ್ ಆಗಿ ಇರುತ್ತೆ. ಮತ್ತೆ ಯಾವ ತರ ನಾವು ವೇರ್ ಮಾಡ್ತೀವಲ್ಲ ಆ ತರ ಸಾಫ್ಟ್ ಆಗಿ ಚೆನ್ನಾಗಿ ಇರುತ್ತೆ. ಸೊ ಈ ಒಂದು ಸೀರೆಗೆ ನಾನು ಪೇ ಮಾಡಿರೋದು 486 ರುಪೀಸ್. ಸೊ ಬನ್ನಿ ನೆಕ್ಸ್ಟ್ ಸ್ಯಾರಿ ಕೂಡ ಇದು ಡೋಲಾ ಸಿಲ್ಕ್ ಆಗಿರುತ್ತೆ. ನನಗೆ ಪರ್ಸನಲಿ ಈ ಸೀರೆ ತುಂಬಾ ಇಷ್ಟ ಆಯ್ತು, ಬಿಕಾಸ್ ಆಫ್ ದಿ ಫ್ಲೋರಲ್ ಪ್ಯಾಟರ್ನ್. ನೋಡಿ ಫ್ಲೋರಲ್ ಡಿಸೈನ್ ಅಂತ ಹೇಳ್ಬೋದು, ಎಷ್ಟೊಂದು ಫುಲ್ ಆಫ್ ಫ್ಲವರ್ಸ್ ಅಂತ ಹೇಳ್ಬೋದು. ಸೊ ಈ ತರ ಕ್ರೀಮ್ ಕಲರ್ ಸ್ಯಾರಿ ವಿತ್ ಆಲ್ ದೀಸ್ ಫ್ಲೋರಲ್ ಪ್ರಿಂಟ್ ಅಂಡ್ ವಿತ್ ಗ್ರೀನ್ ಕಲರ್ ಬಾರ್ಡರ್ ಅಂತ ಹೇಳ್ಬೋದು. ಗ್ರೀನ್ ಕಲರ್ ಬಾರ್ಡರ್ ಇದೆಯಲ್ಲ, ಚೆನ್ನಾಗಿದೆ. ಮತ್ತೆ ಇದಕ್ಕೂ ಅಷ್ಟೇನೆ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಪೀಸ್ ಬಂದಿದೆ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸೀರೆನೂ ಅಷ್ಟೇನೆ, ಉಟ್ಕೊಂಡ್ರೆ ಸಖತ್ತಾಗಿರುತ್ತೆ, ಸಾಫ್ಟ್ ಆಗಿದೆ, ಒಳ್ಳೆ ಕ್ರಶ್ ಮೆಟೀರಿಯಲ್ ತರ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ನಿಮ್ಗೆ ಫೀಲ್ ಗೊತ್ತಾಗಬಹುದು. ನೋಡ್ತಿದ್ದೀರಲ್ಲ ಈ ತರ ಚಿಕ್ಕ ಚಿಕ್ಕ ಲೈನ್ಸ್ ನಿಮ್ಗೆ ಏನ್ ಕಾಣ್ತಿದೆ, ಆತರ ಒಂಥರ ಮಾರ್ಬಲ್ ಹೇಳ್ತಾರ ಗೊತ್ತಿಲ್ಲ, ಒಂಥರ ಸಖತ್ ಸಾಫ್ಟ್ ಕ್ರಶ್ ಮೆಟೀರಿಯಲ್ ಅಂತ ಹೇಳ್ತೀವಲ್ಲ ಆ ತರ ಇದೆ. ಚೆನ್ನಾಗಿದೆ ಇದು ಕೂಡ. ಈ ಒಂದು ಫ್ಲೋರಲ್ ಪ್ಯಾಟರ್ನ್ ಇರುವಂತ ಸೀರೆಗೆ ನಾನು ಪೇ ಮಾಡಿರೋದು 495 ರುಪೀಸ್. ಸೊ ಇವತ್ತಿನ ನೆಕ್ಸ್ಟ್ ಸೀರೆ ನಿಮ್ಗೆ ಈ ತರ ಪಿಚ್ವಾಯಿ ಡಿಸೈನ್ ಅಂತ ಹೇಳ್ತಾರಂತೆ. ಪಿಚ್ವಾಯಿ ಪ್ರಿಂಟ್ ಅಂದ್ರೆ ಈ ತರದ್ದು ಹಸು ಮತ್ತೆ ಗಿಡಗಳು ಈ ತರದ್ದೆಲ್ಲ ಪ್ರಿಂಟ್ ಇರತ್ತಲ್ಲ, ಕಾಣಿಸ್ತಿದೆಯಲ್ಲ. ಆಲ್ ಓವರ್ ಸ್ಯಾರಿ ನಿಮ್ಗೆ ಇದೇ ತರ ಪ್ರಿಂಟ್ ಬಂದಿದೆ. ಮತ್ತೆ ನಿಮ್ಗೆ ಇದಕ್ಕೆ ಗ್ರ್ಯಾಂಡ್ ಆಗಿರುವಂತ ಸೆರಗನ್ನು ಕೂಡ ಕೊಟ್ಟಿದ್ದಾರೆ. ಸೆರಗು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಡಿಸ್ಪ್ಲೇನ ನಾನು ರೈಟ್ ಸೈಡ್ ನೋಡಿ, ಒಂದ್ ಸೈಡು ನಿಮ್ಗೆ ಚಿಕ್ಕ ಬಾರ್ಡರ್ ಇದೆ, ಒಂದ್ ಸೈಡು ಬಿಗ್ ಬಾರ್ಡರ್ ಇದೆ. ಬ್ಯೂಟಿಫುಲ್ ಆಗಿರುವಂತ ಈ ಸೀರೆ. ಮತ್ತೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ನೋಡಿ ಇದಕ್ಕೆ ನಿಮ್ಗೆ ಬ್ಲೂ ಕಲರ್ ಆಲ್ರೆಡಿ ಬ್ಲೌಸ್ ಇದ್ರೆ ಅದಕ್ಕೇನೆ ಕಾಂಬಿನೇಷನ್ ಮಾಡ್ಕೊಂಡು ಉಟ್ಕೊಂಡ್ಬಿಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಸೀರೆ. ಮಟೀರಿಯಲ್ ಅಷ್ಟೇ ಸಖತ್ ಸಾಫ್ಟ್ ಇದೆ. ಹಾಗೆ ಆಲ್ ಓವರ್ ಸೀರೆ ನಿಮ್ಗೆ ಈ ತರ ಗೋಲ್ಡನ್ ಲೈನ್ಸ್ ಕೂಡ ಬಂದಿದೆ, ಕಾಣಿಸ್ತಿದೆಯಲ್ಲ ಹತ್ರದಿಂದ. ಸೊ ಈ ತರ ಲೈನ್ಸ್ ಕೂಡ ಇರುತ್ತೆ, ಚೆನ್ನಾಗಿದೆ ಸೀರೆ. ನೋಡಿ ಈ ತರ ಇದೆ ಇದ್ರ ಬಾರ್ಡರ್. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 618 ರುಪೀಸ್. ಆಕ್ಚುಲಿ ಪ್ರತಿ ಸರಿ ಕಲೆಕ್ಷನ್ ಅಲ್ಲಿ ನಂದೊಂದು ಫೇವ್ರೇಟ್ ಸೀರೆ ಇರುತ್ತೆ, ಅದನ್ನ ನಾನು ಯೂಶಲಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೀರೆ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಅಥವಾ ಮತ್ತೆ ಯಾವುದೇ ಕಲೆಕ್ಷನ್ ಅಲ್ಲೂ ಕೂಡ ನಂದೊಂದು ಫೇವ್ರೇಟ್ ಏನಿರುತ್ತೆ ಅದು ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಬಿಕಾಸ್ ನೀವು ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇನೆ. ಸೊ ಇವತ್ತು ಕೂಡ ಒಂದ್ ಸೀರೆ ಇದೆ, ಅದನ್ನ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಇವತ್ತಿನ ಎಷ್ಟನೇ ಸೀರೆ ಇದು, 1 2 3, ಇವತ್ತಿನ 5ನೇ ಸೀರೆ.
ಸೊ ಇವತ್ತಿನ 5ನೇ ಸೀರೆ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಆಕ್ಚುಲಿ ನಾನು ಆರ್ಡರ್ ಮಾಡಿದ್ದು ಡಿಸೈನು ಏನಿದೆ ಇದು ಬಂದಿರೋದು ಇದು ಸ್ವಲ್ಪ ಔಟ್ ಆಫ್ ಸ್ಟಾಕ್ ಆಗಿದೆ ಸದ್ಯಕ್ಕೆ. ಬಟ್ ಇದೇ ತರ ಸೇಮ್ ಪ್ಯಾಟರ್ನ್ ಅಲ್ಲಿ ಇರುವಂತ ಸೀರೆಯನ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಸೇಮ್ ಟು ಸೇಮ್ ಯಾವುದೇ ಚೇಂಜಸ್ ಇರೋದಿಲ್ಲ, ಅದನ್ನ ನೀವು ಬೇಕಿದ್ರೆ ಚೆಕ್ ಮಾಡಬಹುದು. ಇದು ನಿಮ್ಗೆ ಬಾಂಧಣಿ ಪ್ರಿಂಟ್ ಅಂತ ಹೇಳ್ತಾರಲ್ಲ, ಬಾಂಧಣಿ ಪ್ರಿಂಟ್ ಇರುವಂತ ಸೀರೆ. ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಏನು ಲೈನ್ಸ್ ಇರುವಂತದ್ದು. ಹಾಗೆ ಇದರ ಬಾರ್ಡರ್ ನನಗೆ ಸ್ವಲ್ಪ ಹೈಲೈಟ್ ಅಂತ ಅನ್ಸಿದ್ದು. ನೋಡಿ, ಮೇಲ್ಗಡೆ ಬಾರ್ಡರ್ ಇದೆ, ಕೆಳಗಡೆ ಬಾರ್ಡರ್ ಇದೆ, ಮಧ್ಯದಲ್ಲಿ ಈ ತರ ಡಿಸೈನ್ ಬಂದಿರುವಂತದ್ದು. ಚೆನ್ನಾಗಿದೆ ಈ ಸೀರೆನೂ ಅಷ್ಟೇನೆ. ಸೊ ಇದ್ರ ಕಂಪ್ಲೀಟ್ ಡಿಸ್ಪ್ಲೇನೂ ಅಷ್ಟೇ ನನ್ನ ರೈಟ್ ಸೈಡ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ ನಾವ್ ಯಾವ ತರ ವೇರ್ ಮಾಡ್ತೀವಿ ನೋಡಿ ಅದೇ ತರ ನಿಂತ್ಕೊಳ್ಳುತ್ತೆ. ಸಾಫ್ಟ್ ಆಗಿ ಫ್ಲೋಯಿ ಫ್ಯಾಬ್ರಿಕ್ ಆಗಿರುತ್ತೆ. ಮತ್ತೆ ಮೇನ್ಲಿ ಇದ್ರ ಕಲರ್ ಕಾಂಬಿನೇಷನ್ಗೆ ಯಾರಿಗಾದ್ರೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಸೀರೆಗೆ ನಾನು ಪೇ ಮಾಡಿರೋದು 739 rupees. ಸೊ ಇವತ್ತಿನ ನೆಕ್ಸ್ಟ್ ಸೀರೆ ಇದು ನಿಮ್ಗೆ ಪ್ಯಾರೆಟ್ ಗ್ರೀನ್ ಕಲರ್ ಅಲ್ಲಿ ಬಂದಿರುವಂತದ್ದು. ಬನಾರಸಿ ಜಾರ್ಜೆಟ್ ಸಾರಿ ಆಗಿರುತ್ತೆ. ಇದು ಚೆನ್ನಾಗಿದೆ, ಒಳ್ಳೆ ಫ್ಯಾಬ್ರಿಕ್ ಮಾತ್ರ ಅಷ್ಟು ಸಾಫ್ಟ್ ಆಗಿ ಸಖತ್ತಾಗಿದೆ. ಇದನ್ನ ಯಾವುದೇ ಪಾರ್ಟಿ ವೇರ್ ರೀತಿ, ಫಂಕ್ಷನ್ ವೇರ್ ರೀತಿ ನೀವು ಆರಾಮಾಗಿ ಉಟ್ಕೊಳ್ಬಹುದು. ನೋಡಿ, ಇದ್ರ ಬಾರ್ಡರ್ ನಿಮ್ಗೆ ಸಿಲ್ವರ್ ಜರಿ ಆಗಿರುತ್ತೆ. ಸಿಲ್ವರ್ ಜರಿ ತರಾನೇ ಕಾಣಿಸ್ತಾ ಸಿಲ್ವರ್ ಜರಿ ಆಗಿರುತ್ತೆ. ಹಾಗೆ ನಿಮ್ಗೆ ಬಾಟಮ್ ಪಾರ್ಟ್ಗೆ ಈ ತರ ಎಂಬ್ರಾಯ್ಡ್ರಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಹತ್ರದಿಂದ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಈ ತರ ಇರುವಂತದ್ದು. ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಎಂಬ್ರಾಯ್ಡ್ರಿ ಪ್ರಿಂಟ್ ಕೂಡ ಬಂದಿದೆ, ಕಾಣಿಸ್ತಿದೆಯಲ್ಲ. ಮತ್ತೆ ಇದಕ್ಕೆ ಸೆರಗು ಸಿಂಪಲ್ ಆಗಿದೆ. ಲೈಕ್ ಜಸ್ಟ್ ಇದಕ್ಕೆ ಏನು ಅಂದ್ರೆ ನಿಮ್ಗೆ ಟ್ಯಾಸಲ್ಸ್ ಕೊಟ್ಟಿದ್ದಾರೆ ಸೆರಗಿಗೆ, ಜೊತೆಗೆ ಜಸ್ಟ್ ಗೋಲ್ಡನ್ ಅಂದ್ರೆ ಸಿಲ್ವರ್ ಲೈನ್ಸ್ ರೀತಿ ಬಂದಿದೆ. ಡಿಸ್ಪ್ಲೇ ನನ್ನ ರೈಟ್ ಸೈಡ್ ಗೆ ನೋಡಬಹುದು. ಇದು ಕೂಡ ಒಂದು ವರ್ತ್ ಕಲೆಕ್ಷನ್ ಅಂತ ಹೇಳ್ಬೋದು. ಇದನ್ನ ಒಂದು ಏನು ಅಂತ ಹೇಳಿ ಫಂಕ್ಷನ್ ವೇರ್, ವೆಡ್ಡಿಂಗ್ ಆ ತರಕ್ಕೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿದೆ ಇದು. ಹಾಗೆ ಈ ಒಂದು ಸೀರೆಗೆ ಈಗ ನಾನು ತೋರಿಸಿದ್ನಲ್ಲ, ಇದಕ್ಕೆ ನಾನು ಪೇ ಮಾಡಿರೋದು 813 rupees, 813 ರೂಪಾಯಿ. ಸೊ ಬನ್ನಿ, ಇವತ್ತಿನ ಕಲೆಕ್ಷನ್ ಅಲ್ಲಿ ನನ್ನ ಇಷ್ಟದ ಸೀರೆ, ತುಂಬಾ ಇಷ್ಟ ಆಗಿರುವಂತ ಈ ಸೀರೆನ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಲಕ್ನೋವಿ ಚಿಕನ್ ಕಾರಿ ವರ್ಕ್ ಅಂತ ಕೇಳಿರ್ತೀರಲ್ಲ, ಚಿಕನ್ ಕಾರಿ ವರ್ಕ್ ಇರುವಂತ ಈ ಸೀರೆ ಸ್ವಲ್ಪ ಹೆವಿ ಇದೆ, ಬಟ್ ಸಖತ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಮಟೀರಿಯಲ್. ನಿಮ್ ಹತ್ರದಿಂದ ತೋರಿಸ್ತೀನಿ, ಒಂದ್ ಅಂದಾಜು ಸಿಗ್ಬಹುದು ನಿಮ್ಗೆ. ಸೊ ಚಿಕನ್ ಕಾರಿ ವರ್ಕ್ ಇದೆ ಕಂಪ್ಲೀಟ್ ಸೀರೆಗೆ, ಸಾಫ್ಟ್ ಆಗಿ ಬಂದಿರುವಂತ ಈ ಸೀರೆ. ಮತ್ತೆ ಕಲರ್ ನೋಡಿ, ಕಲರ್ ಹಾಕೊಂಡ್ರೆ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಯಾರಿಗಾದ್ರೂ. ತುಂಬಾ ಚೆನ್ನಾಗಿರುವಂತ ಕಲರ್ ಕಾಂಬಿನೇಷನ್. ಮತ್ತೆ ಇದಕ್ಕೆ ನಿಮ್ಗೆ ಬ್ಲೌಸ್ ಪೀಸ್, ಸೀರೆ ಈ ತರ ಇದೆ ಅಲ್ವಾ, ನಿಮ್ಗೆ ಬ್ಲೌಸ್ ಪೀಸ್ ಈ ತರ ಫ್ಲೋರಲ್ ಪ್ರಿಂಟ್ ಅಲ್ಲಿ ಬಂದಿದೆ, ಕಾಣಿಸ್ತಿದೆಯಲ್ಲ, ಫುಲ್ ಆಫ್ ಫ್ಲವರ್ಸ್. ಸಖತ್ತಾಗಿದೆ ಈ ಸೀರೆ ಮಾತ್ರ. ಮತ್ತೆ ಇದನ್ನ ಮೋಸ್ಟ್ಲಿ ನಾವು ಉಟ್ಕೊಂಡ್ರು ಅಷ್ಟೇನೆ, ನೀವು ಪ್ಲೀಟ್ಸ್ ಇರ್ಬೋದು, ಸೆರಗ್ ಇರ್ಬೋದು, ಅಥವಾ ಪ್ಲೀಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಯಾವ ತರ ನೀವು ಮಾಡಿ ಒಂದ್ಸಲ ಹಿಂಗ್ ಕೈಯಲ್ಲಿ ಹಿಂಗ್ ಪ್ರೆಸ್ ಮಾಡಿದ್ರು ಸಾಕು, ಒಳ್ಳೆ ಅಯನ್ ಮಾಡ್ದಂಗೆ ಕುತ್ಕೊಳ್ಳುತ್ತೆ. ಸೊ ಆತರ ಸಾಫ್ಟ್ ಸೀರೆ ಇರುತ್ತಲ್ಲ, ಆ ಟೈಪ್ ಸೀರೆ ಇದು ನೋಡಿ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ಕಲರ್ಗೆನೆ ನೋಡಿ. ಸೊ ಇದಿಷ್ಟು ಸೀರೆಗಳ ಜೊತೆ ಒಂದ್ ಬ್ಯಾಗ್ ಇರ್ಲಿ ಅಂತೇಳಿ ಸುಮ್ನೆ ಅಂದ್ರೆ ತುಂಬಾ ಕಾಸ್ಟ್ಲಿ ಇದಲ್ಲ, ನೋಡಕ್ ಚೆನ್ನಾಗ್ ಕಾಣಿಸ್ಬೇಕು, ಟ್ರೆಂಡಿ ಆಗಿರ್ಬೇಕು ಅಂತ ಹೇಳಿ ಈ ತರದ ಒಂದು ವೈಟ್ ಕಲರ್ ಬ್ಯಾಗ್ ಕೂಡ ತಗೊಂಡಿದೀನಿ. ಇದ್ರಲ್ಲಿ ಜಸ್ಟ್ ನಮ್ಮ ಮೊಬೈಲ್ ಮತ್ತೆ ಏನಾದ್ರು ಚಿಕ್ಕ ಚಿಕ್ಕ ಐಟಮ್ಸ್ ಅನ್ನ ಹಾಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ. ಸ್ಯಾರಿ ಮೇಲೂ ಕೂಡ ಇದು ಸೂಟ್ ಆಗತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡಿ, ಈ ತರ ಇದೆ. ಜಸ್ಟ್ ಇದಕ್ಕೆ ಒಂದ್ ಜಿಪ್ ಇದೆ ಅಷ್ಟೇ, ಮತ್ತೇನು ಇಲ್ಲ ಇದರಲ್ಲಿ. ಸೊ ಜಸ್ಟ್ ಒಂದ್ ಜಿಪ್ ಇರುವಂತದ್ದು, ಟ್ರೆಂಡಿ ಆಗಿದೆ, ಚೆನ್ನಾಗಿದೆ. ಅಂಡ್ ವೈಟ್ ಕಲರ್ ಬ್ಯಾಗ್ಸ್ ನನ್ನ ಹತ್ರ ಒಂದು ಇರ್ಲಿಲ್ಲ, ಸೊ ನೋಡೋಣ ಅಂತ ತಗೊಂಡಿದೀನಿ. ನೋಡಿ, ಯಾವ್ದೇ ಔಟಿಂಗಿಗೆ ನೀವು ಬೇಕಿದ್ರೆ ಇದನ್ನ ವೆಸ್ಟರ್ನ್ ಡ್ರೆಸ್ ಗಳ ಜೊತೆನೂ ಕಾಂಬಿನೇಷನ್ ಮಾಡ್ಕೋಬಹುದು, ಸೀರೆ ಜೊತೆನೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಸೊ ಈ ಒಂದು ಬ್ಯಾಗಿನ ಲಿಂಕ್ ಅನ್ನು ಕೂಡ ನಾನು ಈ ಸೀರೆಗಳ ಲಿಂಕ್ ಜೊತೆ ಆಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಚೆಕ್ ಮಾಡಬಹುದು. ಸೊ ಇನ್ನೇನು ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸೋ ಟೈಮ್ ಬಂತು. ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಇರೋ ತಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.